ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರ ಎಲ್ಲೋಗ್ತಾ ಇದ್ದೀವಿ? ಪಿನಾಕದಲ್ಲಿ ಸಿಗ್ತೀವಿ. ನಾವಿವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಪಿನಾಕಾಗೆ ಹೋಗ್ತಾ ಇದ್ದೀವಿ. ಎಲ್ಲೂ ಹೊರಗಡೆ ಹೋಗಿಲ್ಲ, ಮಕ್ಕಳನ್ನೆಲ್ಲ ಕರ್ಕೊಂಡು ಎಲ್ಲ ಥರ ಎಂಜಾಯ್ ಮಾಡೋದಕ್ಕೋಸ್ಕರ ಪಿನಾಕದಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ, ಸಿಗೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾವೆಲ್ಲ ಹೋಗ್ತಾ ಇದ್ದೀವಿ ಚಿನ್ನಮ್ಮ ಈಗ? ಕುನಾಫ ಪಿನಾಕ. ನೋಡಿ ಗಾಯ್ಸ್, ಜೋರಾಗ್ತಿದ್ದಾರೆ. ಈಗ ಸಿಗ್ನಲ್ ಅಲ್ಲಿ ಇದೀವಿ, ಹೋಗ್ತಾ ಇದ್ದೀವಿ ಗೈಸ್, ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಇನ್ನೊಂದು ಗಾಡಿಯಲ್ಲಿ ಬರ್ತಾ ಇದ್ದಾರೆ ಗೈಸ್. ಅಲ್ಲಿ ನಾಯಿ ಹೋಗ್ತಾ ಇದೆ. ಇದೇ ಪಿನಾಕ ಕೆಫೆ. ಗೈಸ್, ನಮ್ಮ ಅಕ್ಕ ಬರ್ತಾವ್ರು ನೋಡಿ ಗೈಸ್. ಗಾಡಿ ಬೇರೆ ನಿಲ್ಲಿಸ್ತವ್ರೆ ಗೈಸ್. ಬಂದು ನಾವು ಕೆಫೆಗೆ ಹೋಗ್ತಾ ಇದ್ದೀವಿ ಈಗ. ಬಂದ್ವಿ. ಬಂದಾದಮೇಲೆ ಎಲ್ಲ ಆರ್ಡ್ರ್ ಕೊಟ್ಬಿಟ್ಟು ಫಸ್ಟೇ ಇಲ್ಲಿ ಪೇ ಮಾಡಬೇಕು. ಆ್ಯಕ್ಚುಲಿ ಎಲ್ಲ ಥರ ಫುಡ್ಗಳು ತುಂಬ ಚೆನ್ನಾಗಿದ್ದಾವೆ ಇಲ್ಲಿ. ತಿನ್ನೋದಕ್ಕೆ ಆಗಿರಲಿ, ಒಂದು ಎಲ್ಲ ಥರ ತಿಂಡಿಗಳು ತುಂಬ ಚೆನ್ನಾಗಿದೆ. ತಿಂದ್ವಿ, ಆಮೇಲೆ ಆರ್ಡ್ರ್ಗಳು ಮಾಡಿದ್ವಿ. ಆರ್ಡ್ರ್ ಮಾಡಾದಮೇಲೆ ಹಿಂಗೆ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಹಂಗೆ ಜಸ್ಟ್ ಕ್ಲಿಪ್ಗಳು ತೊಗೊಂಡ್ವಿ. ನನ್ನ ಮಗಳು ಅಂತೂ ತುಂಬ ಖುಷಿಯಾಗ್ಬಿಟ್ಟಿದ್ಲು. ಸೊ ಅದಕ್ಕೆ ನನಗೆ ಮುತ್ತಿಟ್ಕೋತಾ ಇದ್ದಾಳೆ, ಅಷ್ಟು ಖುಷಿಯಾಗಿದ್ಲು. ಹೊರಗಡೆ ಕರ್ಕೊಂಡು ಬಂದೆ, ಐಸ್ ಕ್ರೀಮೆಲ್ಲ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಇನ್ನು ಆ್ಯಕ್ಚುಲಿ ಏನೂ ಆರ್ಡ್ರ್ ಮಾಡೋದು ಬಂದಿರಲಿಲ್ಲ. ನನ್ನ ಮಗ ಈ ಚಾಕ್ಲೇಟ್, ಈ ಥರ ಸ್ಮೋಕ್ ಬರೋದು ಚಾಕ್ಲೇಟ್ ಐಸ್ ಕ್ರೀಮು ವಿತ್ ಬ್ರೌನಿ ಇರೋದನ್ನ ಆರ್ಡ್ರ್ ಮಾಡ್ದೆ ಬೇಕು ಅಂತ. ಅವನು ಎಲ್ಲೋ ನೋಡಿಬಿಟ್ಟಿದ್ದಾನೆ, ಅದು ತಿನ್ನಬೇಕಂತ ತುಂಬ ಆಸೆ ಪಡ್ತಿದ್ದ, ತುಂಬ ದಿನದಿಂದ ಕೇಳ್ತಿದ್ದ ಪಾಪ ಆ್ಯಕ್ಚುಲಿ. ಸೊ ಅದಕ್ಕೆ ಕೊಡಿಸ್ಕೊಂಡು ಎಲ್ಲರೂ ಎಂಜಾಯ್ ಮಾಡಿಕೊಂಡು ತಿಂದ್ಕೊಂಡು, ಅದಾದಮೇಲೆ ನನ್ನ ಮಗಳಿಗೋಸ್ಕರ ಐಸ್ ಕ್ರೀಮು, ವ್ರ್ಯಾಪು, ಫ್ರೆಂಚ್ ಫ್ರೈಸು ಎಲ್ಲ ಥರದ್ದು ಕೂಡ ಆರ್ಡ್ರ್ ಮಾಡಿದ್ವಿ. ಅಷ್ಟರಲ್ಲಿ ತಾಜ್ಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ಲು ಆ್ಯಕ್ಚುಲಿ, ಹೋಗೋಣ ಅಂತ. ನಾವ್ಯಾರೂ ತಿಂದಿರಲಿಲ್ಲ ಅಂದ್ಬಿಟ್ಟು ಎಲ್ಲ ಇದು ಮಾಡಿದ್ದು. ಪಿಜ್ಜಾ ಆರ್ಡ್ರ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ನನ್ನ ಮಗ ಗ್ಯಾಪಲ್ಲಿ ಫೋಟೋಸ್ ಎಲ್ಲ ತಗೋತಾ ಇದ್ದ. ಒಂಥರ ಚೆನ್ನಾಗಿತ್ತು. ಎಲ್ಲರೂ ಹೋಗಿದ್ದು, ಎಂಜಾಯ್ಮೆಂಟ್ ಮಾಡಿದ್ದು ಎಲ್ಲ ಥರನೂ ತುಂಬ ಚೆನ್ನಾಗಿತ್ತು. ಪಿಜ್ಜಾ ಅಂತೂ ತುಂಬ ಚೆನ್ನಾಗಿತ್ತು. ಅವಳು ಏನೇನೋ ಮಾತಾಡ್ತಾಯಿದ್ಲು, ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಟೆ. ಚೆನ್ನಾಗಿತ್ತು. ಹಾಯ್ ಗಾಯ್ಸ್, ಈಗ ಬಂದು ತಿನ್ಕೊಂಡು ಈಗ ತಾಜ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಅವ್ರಿಗೆ ಹೋಗ್ಬಿಟ್ಟು ತೋರಿಸ್ತೀವಿ ಏನೇನು ತಿಂತೀವಿ ಅಂತ. ಇವತ್ತಂತೂ ಫುಲ್ಲು ಹಬ್ಬ ಲೋಡ್ ಆಗ್ಬಿಟ್ಟದು, ಹೊಟ್ಟೆ ಕರಗಿಸೋಕಾಯ್ತಲ್ಲ ಗಾಯ್ಸ್. ರಾಮನಗರಕ್ಕೆ ಬಂದೋದವರು ಪಿನಾಕ ಕೆಫೆನ ಒಂದ್ಸತಿ ವಿಸಿಟ್ ಮಾಡಿ ಬಂದೋಗಿ. ಹೋಗ್ತಾ ಇದ್ದೀವಿ, ಒಳಗೋಗಿ ನೋಡುವ. ತಾಜ್ ಹೋಟ್ಲು ಇದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಹೋಟೆಲ್ಲು. ಇದ್ದೀವಿ. ಆ್ಯಕ್ಚುಲಿ ನಾವೇನು ತಿನ್ನೋಕೆ ಹೋಗ್ತಾ ಇಲ್ಲ, ಸುಮ್ಮನೆ ಹೋಗ್ತಾ ಇರೋದು. ಬನ್ನಿ ಹೋಗಿ ನೋಡುವ ಅವ್ರೇನೇನು ಆರ್ಡ್ರ್ ಮಾಡವ್ರೆ. ಎಲ್ಲಿದ್ಯಾವರ ಮೇಲಿದ್ಯಾ? ಬನ್ನಿ ಗೈಸ್, ಮೇಲೆ ಹೋಗುವ. ಇವರೇ ನಮ್ಮ ವರಕ್ಕ ಅಂತ ಅಂದ್ಬಿಟ್ಟು ಗೈಸ್. ಅಮ್ಮವರು ಬಂದಿದ್ದಾರೆ, ಬಂದು ಕೂತಿದ್ದಾರೆ, ಬಂದು ಆರ್ಡರ್ ಮಾಡ್ತಾ ಇದ್ದೀವಿ ಗೈಸ್. ನಾವು ಬಂದಿರೋದು ಇವತ್ತು ತಾಜ್ ಹೋಟೆಲ್ಗೆ. ನೋಡಿ ಗೈಸ್, ನಮ್ಮ ಅಕ್ಕ ಹೆಂಗೆ ತಿನ್ನಕ್ಕೆ ಬಂದಿರೋದು ಇವರು ಗೈಸ್. ನಾವು ಏನು ತಿನ್ನಲ್ಲ, ಹೊಟ್ಟೆ ಲೋಡ
ತಿಂತೀವಿ ಬಟ್ ಗುರುವಾರ ರಾಯರ್ ವಾರ ಅಂದ್ಬಿಟ್ಟು ತಿಂತಲ್ಲ ಗೈಸ್. ನಾನು ತಿಂತಾ ಇಲ್ಲ ಇವತ್ತು. ಬಾಯಿ ಏನೇನು ಬರ್ತದೆ ಅದೇ ಲೆಮನ್ ಸೋಡಾ. ನಮ್ಮ ಅಕ್ಕ ಲೆಮನ್ ಸೋಡಾ ಬುಕ್ ಮಾಡ್ತಾ ಇದ್ದೀವಿ. ಅವ್ರು ಏನೇನು ಬುಕ್ ಮಾಡೋರೋ ಗೊತ್ತಿಲ್ಲ. ಗಾಯ್ಸ್ ನಾವು ಇವತ್ತು ಇವತ್ತು ನಾನೇನು ತಿನ್ನಲ್ಲ, ಯಾಕಂದ್ರೆ ಬರೀ ಒಂದು ಚಿಕನ್ ಶವರ್ಮ ತಗೊಂಡಿದ್ದೀವಿ. ನಮ್ಮ ಬೇಡಿ ಗೈಸ್ ಅವನೇನು ತಿನ್ನಲ್ಲ ಅನ್ನೋದನ್ನ ತಿಂತಾನೆ ಗೈಸ್. ಆದರೆ ಒಂದು ಶವರ್ಮ ತಿನ್ನೋದ್ರಲ್ಲಿ ಏನಾಗುತ್ತೆ? ಹೊಡಿಯಕ್ಕೆ ನಾವು ಅಲ್ಲಿಂದ ಇಲ್ಲಿಗಂಡು ಬಂದಿದ್ದೀವಿ ಗೈಸ್. ಸೋಡಾ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಫ್ರೆಂಡು ಟ್ರೀಟ್ ಕೊಡಿಸ್ತೀನಿ ಬನ್ನಿ ಅಂತ ಕರೆದ್ಲು, ಆಗಲೇ ನೋಡಿದ್ರಲ್ಲ ಅವಳು. ಬಟ್ ನಾವು ಗುರುವಾರ ನಾನ್ ವೆಜ್ ತಿನ್ನಲ್ಲ, ಸೊ ಅದಕ್ಕೆ ಸುಮ್ಮನೆ ಸೋಡಾ ಕುಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಬನ್ನಿ ಇದಾಗಿತ್ತು ಇವತ್ತಿನ ವ್ಲಾಗ್. ಸುಮ್ಮನೆ ಬಂದ್ವಿ, ಹೋಗ್ತಾ ಇದ್ದೀವಿ. ನಮಗೂ ಬೇಜಾರು ಏನೂ ತಿನ್ನಲಿಲ್ಲ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹಿಂಗೆ ಎಂಜಾಯ್ ಮಾಡಿಕೊಂಡು ಲೈಫಲ್ಲಿ ಎಲ್ಲರೂ ಖುಷಿಯಿಂದ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹೋಗಿ ಬಾಯ್ ಬಾಯ್ ಬಾಯ್.